ಕಾರ್ಖಾನೆಗಳ ವಿಷಪೂರಿತ ರಾಸಾಯನಿಕ ತ್ಯಾಜ್ಯ ನಿಯಂತ್ರಿಸದಿದ್ದರೆ ಬಡವರ ಶಾಪ ತಟ್ಟುವುದು ಗ್ಯಾರಂಟಿ. ನಗರದಲ್ಲಿ ಜಿಪಂ ಮಾಜಿ ಸದಸ್ಯ ಗುಂಡೂರೆಡ್ಡಿ. ಹುಮ್ನಾಬಾದ್ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ ರಾಸಾಯನಿಕ ಕಾರ್ಖಾನೆಗಳು ಹೊರಬಿಡುತ್ತಿರುವ ವಿಷಪೂರಿತ ರಾಸಾಯನಿಕ ತ್ಯಾಜ್ಯ ನಿಯಂತ್ರಿಸದಿದ್ದರೆ ಭವಿಷ್ಯದ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಬಡವರ ಮತ್ತು ರೈತರ ಹಿಡಿಶಾಪ ತಟ್ಟುವುದು ಗ್ಯಾರಂಟಿ ಎಂದು ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತವಾಡಿಯ ಗುಂಡೂರೆಡ್ಡಿ ಅವರು ಸೂಚ್ಯವಾಗಿ ಸಲಹೆ ನೀಡಿದರು. ಬಸಂತಪುರ ಗ್ರಾಮದಿಂದ ಸ್ವಗ್ರಾಮ ಹನುಮಂತವಾಡಿಗೆ ತೆರಳುವ ಮಾರ್ಗ ಮಧ್ಯೆ ಶನಿವಾರ ರಾತ್ರಿ 7:15ಕ್ಕೆ ಕೈಗಾರಿಕಾ ಪ್ರದೇಶದಲ್ಲಿ ಗಮನಿಸಿ ಅವರು ಈ ಮೂಲಕ ಸಂಬಂಧಿತರಿಗೆ ಮನವಿ ಮಾಡಿದರು. ಗ್ರಾಮಕ್ಕೊಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ತಾಯಿ ಭವಾನಿ ತಾಯಿ ಕಾರ್ಯಕ್ರಮ. ನಮ್ಮ ಕಾರ್ಯಕರ್ತರಲ್ಲಿ ನಂಗೆ ಊಟಕ್ಕೆ ಆಹ್ವಾನ ಮಾಡಿದ್ರು. ನಾನು ಹೋಗುವಾಗ ನೋಡಿದೆ, ನಾನು ಇಂಡಸ್ಟ್ರಿ ಏರಿಯಾ ಪಕ್ಕಕ್ಕೆ ಊರಿದೆ ಬಸವಂತಪುರ ಅಂತೇಳಿ, ಹುಮ್ನಾಬಾದ್ ಪಕ್ಕಕ್ಕೆ. ಈ ನೋಟಲ್ಲಿ ಹೊಗೆ ಯಾವ ತರ ಬರ್ತಿದೆ ಈ ಟೈಮಲ್ಲಿ ಹೊಗೆ ಯಾವ ತರ ಬರ್ತಿದೆ. ಇಲ್ಲಿ ವಾತಾವರಣ ಪೂರಾ, ಆಮೇಲೆ ನೀರಾಗೆಲ್ಲ ಕೆಮಿಕಲ್ ಮಿಕ್ಸ್ ಆಗಿ ಪಾಪ ಗಡ್ವಂತಿ, ಮಾಣಿಕ್ ನಗರು ಈ ಕಡೆಲ್ಲ ಅಕ್ಕಪಕ್ಕಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಸದ್ಯ ಗಡಂತಿ, ಮಾಣಿಕ್ ನಗರ್ ತುಂಬಾ ಪ್ರಾಬ್ಲಮ್ ಇದೆ. ಮುಂದೆ ಬರ್ತಕ್ಕಂಥ ದಿನದಾಗ ಸ್ವಲ್ಪ ದಿನದಾಗ ಮೂಳ್ಕೆರೆ ಆಗಲಿ, ಹನುಮಂತವಾಡಿ ಆಗಲಿ, ನಿಯರೆಸ್ಟ್ ಎಲ್ಲ ನಿಯರೆಸ್ಟ್ ಸಣ್ಣ ಸಣ್ಣ ಹಳ್ಳಿಗಳು ಪಕ್ಕಕ್ಕಿವೆ. ಇನ್ನು ಬರ್ತಕ್ಕಂಥದ್ರಿಂದ ಬಹಳ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಇದು ತಡೆಗಟ್ಲಾಗ ನನ್ನ ಎಲ್ಲ ಮನೆ ಜಿಲ್ಲಾಧಿಕಾರಿಯವರು ಮನವಿ ಮಾಡ್ತೀನಿ, ಮನೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಬದುಕ್ಲಕ್ ಕೊಡ್ರಿ, ನಮ್ಗ ಬಡ್ರಿಗೆ ನೀವೇನ್ ಬೆನಿಫಿಟ್ ಕೊಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಜನರಿಗೆ ಬದುಕ್ಲಕ್ ಕೊಡ್ರಿ. ಈ ತರ ನೀವು ಕ್ಲೈಮೇಟ್ ನೋಡ್ರಿ, ಈ ವಾತಾವರಣ ಅಲ್ಲಿ ಹೋಗಿ ನೋಡಿದ್ರು ಈ ಮೂಗು ಮುಚ್ಕೊಂಡು ಹೋಗಕ್ಕೂ ಆಗಲ್ಲ, ಅಷ್ಟು ತ್ರಾಸಿದೆ. ದಯವಿಟ್ಟು ಇದಕ್ಕೆ ಜನಪ್ರತಿನಿಧಿಗಳು, ನೀವೆಲ್ಲ ಜನರು ಸೇವೆ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳಾಗಿರಿ. ಸರ್ಕಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ದಯವಿಟ್ಟು ಈ ಕಡೆ ಹುಮ್ನಾಬಾದ್ ಇಂಡಸ್ಟ್ರಿ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಈ ಜನರಿಗೆ ಒಂದು ಒಳ್ಳೆ ವಾತಾವರಣ ಸಿಗೋ ತರ, ಒಳ್ಳೆ ನೀರು ಸಿಗೋ ತರ ಮಾಡ್ಕೊಡ್ರಿ ಅಂತೇಳಿ ತಮ್ಗೆಲ್ಲ ಕಳ್ಕಳಿ ಮನವಿ ಮಾಡ್ತೀನಿ. ಇಲ್ಲಾಂದ್ರೆ ಅವರೆಲ್ಲ ಶಾಪ ತಡ್ತಾರೆ ನೋಡ್ರಿ ತಮ್ಗೆಲ್ಲ. ನೀವು ಮಂತ್ರಿ ಇರ್ಲಿ, ಕಂತ್ರಿ ಇರ್ಲಿ, ಯಾವ್ದು ಶಾಶ್ವತ ನೀವು ಊಟ ಹೊಡ್ಕೊಂಡು ಕೂಡ್ಲಕ್ ಬಂದವ್ರು ಯಾರು ಇಲ್ಲ. ನೀವು ಓಟ್ ಹಾಕಿದ್ಮೇಲೆ 5 ವರ್ಷ ಇರ್ತೀರ ಅಟ್ಟೆ, 5 ವರ್ಷ ತನ ಏನ್ ಕೆಲಸ ಮಾಡ್ತೀರ ಶಾಶ್ವತ ಇರ್ತದ. ದಯವಿಟ್ಟು ಜನರ ಬಗ್ಗೆ ಕಳ್ಕಳಿ